ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ವಾಸ್ತುವಿನ ಬಗ್ಗೆ ಅನುಮಾನಗಳಿದ್ದಲ್ಲಿ ನೀವು ನಮಗೆ ನೇರವಾಗಿ ಕರೆ ಮಾಡಿ ಗುರುಜಿಯಿಂದ ಉತ್ತರ ಪಡ್ಕೋಬಹುದು. ಈಗ ಬಳ್ಳಾರಿಯಿಂದ ನೆಹರು ಕರೆ ಮಾಡಿದ್ದಾರೆ. ನೆಹರು, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. 3/6/1960 ಡೇಟ್ ಆಫ್ ಬರ್ತ್. ಇಲ್ರಿ, ಇನ್ನೊಂದ್ಸಲ ಹೇಳಿ. 3/6/1960. 60 ಅಲ್ಲ? ಹ್ಞೂ ಸರ್. ಓಕೆ, ಯಾರ್ದು ತಮ್ದನ್ರಿ ಇದು ಡೇಟ್ ಆಫ್ ಬರ್ತ್? ಹೌದು, ನಮ್ದೇ. ಆಮೇಲೆ ತಾವ ಮನಿ ನಡೆಸ್ತೀರಾ? ಹೌದು ಸರ್. ಓಕೆ, ತಮಗೆ ಒಳ್ಳೆ ದಿಕ್ಕು ನೋಡ್ರಿ. ಇದು ದಕ್ಷಿಣ ದಿಕ್ಕು ಸರ್, ನಮ್ಮ ಮನೆ ಇರೋದು. ಅಲ್ಲ, ನಿಮ್ಮ ಮನೆ ದಕ್ಷಿಣ ದಿಕ್ಕು ಅಂದ್ರೆ ಒಳ್ಳೆ ದಿಕ್ಕ. ಅದು 90% ರಿಸಲ್ಟ್ ಕೊಡುವಂಥದ್ದು. ಉತ್ತರ ಐತಲ್ಲ 100% ಕೊಡುವಂಥದ್ದು. ಹ್ಞೂ ಸರ್. ಆಮೇಲೆ ದಕ್ಷಿಣಕ್ಕೆ ಏನೂ ತಪ್ಪಿಲ್ಲ, ಮತ್ತೆ ನಿಮ್ಗೆ ಅದು ಒಳ್ಳೆ ಅಭಿವೃದ್ಧಿ ಮಾಡುತ್ತೆ. ಮತ್ತೆ ಯಾರ ಮಾತು ಕೇಳಿ ನೀವು ದಕ್ಷಿಣಕ್ಕೆ ಹೋಗಬೇಡ ಅಂತ ತಿಳ್ಕೊಂಡು ಅನ್ನೋ ಹೋಗಬೇಡ್ರಿ. ಹ್ಞೂ ಸರ್. ಯಾಕಂದ್ರೆ ಹೊಸಪೇಟೆ ಬಳ್ಳಾರಿ ಒಳಗೆ ಉತ್ತರ ಪೂರ್ವ ಅಷ್ಟ ಸಿಗ್ತಾವ, ಮತ್ತೆ ದಕ್ಷಿಣ ಪಶ್ಚಿಮ ಸಿಗೋದಿಲ್ಲ. ನಿಮ್ಗೆ ದಕ್ಷಿಣ ಸಿಗತ್ತ, ನೀವು ಲಕ್ಕಿ ಇದೀರಿ ಮತ್ತೆ. ಹ್ಞೂ ಸರ್. ಓಕೆ, ಈಗ ಅಶ್ವಿನಿ ಅಮೆರಿಕಾಯಿಂದ ಕರೆ ಮಾಡಿದ್ದಾರೆ. ಅಶ್ವಿನಿ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಹಲೋ ಮ್ಯಾಮ್, ನಾನು ಅಶ್ವಿನಿ ಅಂತ. ನನ್ನ ಹಸ್ಬೆಂಡ್ ಡೇಟ್ ಆಫ್ ಬರ್ತ್ 8975. 8975. ಸರ್, ಹಾ. ಹೌದು. ಹಾ. ನಮ್ಮ ಮನೆ ಹೈದರಾಬಾದ್ ಅಲ್ಲಿ ಇದೆ. ಹಾ, ಅದು ಪಶ್ಚಿಮದಲ್ಲಿದೆ. ಹಾ. ಸೂಟ್ ಆಗುತ್ತಾ ಇಲ್ವಾ ಅಂತ. ಹಾ, ನೋಡ್ರಿ, ಈಗ ತಾವು ಅಮೆರಿಕದಲ್ಲಿ ಇರ್ತಿರೋ ಅಥವಾ ಹೈದರಾಬಾದಲ್ಲಿ ಇರ್ತಿರೋ? ಈಗ ನಾನು ಅಮೆರಿಕದಲ್ಲಿ ಇದೀನಿ. ನೋಡ್ರಿ, ಅಮೆರಿಕದಲ್ಲಿ ಇದೀರಿ ಅಂದ್ರೆ ಹೈದರಾಬಾದ್ ಹೌಸ್ ಹೈದರಾಬಾದ್ ಅಲ್ಲಿ. ಇರ್ಲಿ, ಓನ್ ಹೌಸು ಮತ್ತು ಬಾಡಿಗೆ ಇದಕ್ಕೇನು ಸಂಬಂಧ ಇಲ್ಲ. ಈಗ ನೀವು ಅಮೆರಿಕದಲ್ಲಿ ಇರ್ತೀರಂದ್ರೆ ನೀವು ಎಲ್ಲಿ ಇರ್ತಿರಲ್ಲ ಅಮೆರಿಕದಲ್ಲಿ ಅದೇ ಮನೆ ನಿಮ್ಮ ಮೇಲೆ ಪ್ರಭಾವವನ್ನು ಬೀರುವಂತದ್ದು. ಹೌದು. ಈಸ್ಟ್ ಸೈಡ್ ಇದೆ ಸರ್. ಹಾ, ಈಸ್ಟ್ ಸೈಡ್ ಇತ್ತಂದ್ರೆ ನಿಮ್ಮ ಮನೆಯವರಿಗೆ -100% ರೀ ಅದು. ಹೌದು, ನಿಮ್ಗೆ ಒಂದಲ್ಲ, ಸುಮ್ಮನೆ ಆ ಮನೆಯಲ್ಲಿ ಅಂತಾರಲ್ಲ ಮುಖ್ಯ ದ್ವಾರ ಇದೆ ಅಲ್ಲ, 75 ಡೇಟ್ ಆಫ್ ಬರ್ತ್ ಪ್ರಕಾರ ಪೂರ್ವ ಅಂದ್ರು -100 ಇದ್ದಾಗ ಎಲ್ಲ ಒಂದು ಹಣ ಬಂದ್ರೆ ಹಣ ಉಳಿಯಲಾರ್ದಂಗೆ ಆಗೋದು, ಎಷ್ಟೋ ಸಲ ಹಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುವಂಥದ್ದು. ಆಮ್ಯಾಗ ಒಂದು ಹೆಲ್ತ್ 100% ಯಾವ ಸೈಡ್ ಇರೋದು? ನೋಡ್ರಿ, ಅವ್ರದ್ದು ಒಳ್ಳೆ ದಿಕ್ಕಂದ್ರೆ ನಾರ್ತ್ ವೆಸ್ಟ್ ಅಂತಾರಲ್ಲ, ನಾರ್ತ್ ವೆಸ್ಟ್ ಇಸ್ ಅ ವೆರಿ ಗುಡ್ ಡೈರೆಕ್ಷನ್ ಫಾರ್ ಹಿಮ್. ನಾರ್ತ್ ವೆಸ್ಟ್. ಹಾ, ನಾರ್ತ್ ವೆಸ್ಟ್ ನೆನ್ಪಿಡ್ರಿ. ನಾರ್ತ್ ವೆಸ್ಟ್ಗೆ ಮುಖ ನೋಡ್ತಿರ್ಬೇಕು ಬಾಗ್ಲ. ಆಮೇಲೆ ಪಶ್ಚಿಮ ಸಹಿತ ಒಳ್ಳೇದು. ನೀವು ಹೈದರಾಬಾದ್ ಮನೆ ಪಶ್ಚಿಮ ಅಂತ ಹೇಳಿದ್ರಲ್ಲ, ಅದು ಒಳ್ಳೆ ಮನೆ, ಒಳ್ಳೆ ದಿಕ್ಕದು. ಹೌದಾ? ಆದ್ರೆ ನೀವು ಅಮೆರಿಕದ ಬಗ್ಗೆ ಇದೆಯಲ್ಲ, ಹಾ, ಅಮೆರಿಕದ ಬಗ್ಗೆ ನೀವು ಒಂದು ಪ್ಲಾನ್ ಅನ್ನ ನನ್ನ ವೆಬ್ಸೈಟಿಗೆ ಕಳಿಸಿದ್ರೆ ಇನ್ನಷ್ಟು ಪರ್ಫೆಕ್ಟ್ ಆಗಿ ನಿಮಗೆ ಪ್ರಿಡಿಕ್ಷನ್ ನಾ ಕೊಡ್ಬೋದು. ಹಾ, ಕಳಿಸ್ಕೊಡಿ, ನಾನು ಇದು ಮಾಡೋಣ ಅಂತ. ಈಗ ಕೋಲಾರದಿಂದ ವಿನುತಾ ಕರೆ ಮಾಡಿದ್ದಾರೆ. ವಿನುತಾ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ. ನಾವು ವಿನುತಾ ಅಂತ ಕೋಲಾರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಮೇಡಮ್. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 24/4/1974. ಎಷ್ಟು ರೀ? 1974 ಅಲ್ಲ? ಹೌದು. ಹಾ, ನಾವು ಇವಾಗ ಇರೋದು ನಾರ್ತ್ ಡೈರೆಕ್ಷನ್ ಮನೆ. ಹಾ, ನಮ್ಗೇನೋ ಪರವಾಗಿಲ್ಲ, ನಮ್ ಇಬ್ರದ್ದು ಇದಿದೆ ಶಾಪ್. ಬಟ್ ನನ್ಗೆ ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ನಮ್ಮ ಮನೆಯವ್ರಿಗೆ ಏನೋ ಸೂಟೇ ಆಗ್ತಲ್ಲ ಯಾವ ಬಿಸ್ನೆಸ್. ಹಾ, ನೋಡ್ರಿ, ಇಲ್ಲೇ ಈಗ 74 ಅಂತಂದಾಗ ಅವ್ರಿಗೆ ನೋಡ್ರಿ, ಈಗ ಯಾವ್ದು ಮನೆ ಯಾವ ದಿಕ್ಕಿಗೆ ಇದೆ ನಿಮ್ದು? ಹಾ, ನಾರ್ತ್ ನೋಡ್ರಿ, -80% ಅವರಿಗೆ. -80% ಇದ್ದಾಗ ಮನೆಯಲ್ಲಿ ಒಂದು ಡಿಸ್ಟರ್ಬೆನ್ಸ್ ಕೊಡುತ್ತೆ. ಆಮೇಲೆ ಒಂದು ಯಾವ್ದಾ ಬಿಸ್ನೆಸ್ ಅಲ್ಲಿ ಐತಲ್ಲ, ಅದು ಪ್ರೋಗ್ರೆಸ್ ಆಗ್ಲಿಕ್ಕೆ ಕೊಡೋದಿಲ್ಲ ಅದು. ಹೌದಾ? ಅದಕ್ಕೆ ಇಲ್ಲಿ ಅವ್ರಿಗೆ ನೋಡ್ರಿ, ಯಾವಾಗ್ಲೂ ಪಶ್ಚಿಮ ಆಗ್ಲಿ, ಸೌತ್ ವೆಸ್ಟ್ ಇಸ್ ಅ ವೆರಿ ಗುಡ್ ಡೈರೆಕ್ಷನ್. ಅಥವಾ ಪಶ್ಚಿಮಕ್ಕೆ ಬಾಗ್ಲಿರ್ಬೇಕು ಮನಿ, ಅಂದಾಗ ಅವ್ರು ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯ ಐತಿ. ಅಥವಾ ಈಗೇನು ಉತ್ತರ ಇದೆ ಅಲ್ಲ, ಅದನ್ನೇ 45 ಡಿಗ್ರಿ ಒಳಗೆ ಈಶಾನ್ಯ ಮಾಡ್ಕೊಂಡ್ಬಿಟ್ರು ಸಹಿತ ಸಾಕಷ್ಟು ಅವ್ರು ಅಭಿವೃದ್ಧಿ ಕಾಣ್ತಾರೆ. ಅದನ್ನ ನೋಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಏನಾಗತ್ತೆ, ಸುಮ್ಮನೆ ಎಫರ್ಟ್ ಮಾಡೋದಾಗತ್ತೆ. ಅಂದ್ರೆ ಪ್ರತಿಫಲ ಸಿಗ್ಬೇಕಲ್ಲ, ಪ್ರತಿಫಲ ಸಿಗ್ಲಾರ್ದಂಗ ಆಗತ್ತೆ. 100% ಪಶ್ಚಿಮ ಅಂದ್ರೆ ಏನ್ರಿ? ಪಶ್ಚಿಮ ಅಲ್ಲ, ಪಶ್ಚಿಮ ಸೌತ್ ವೆಸ್ಟ್ ಐತಲ್ಲ, ನೈಋತ್ಯ ಅಲ್ಲ, ಅದು 100%. ಇಲ್ಲ, ಪಶ್ಚಿಮ ಆದ್ರೂ ಪರವಾಗಿಲ್ಲ ಅಂದ್ರಲ್ಲ. ಪಶ್ಚಿಮ ಆದ್ರೂ 80% ಪ್ಲಸ್ ಅದು. ಸರಿ. ಏನ್ರಿ, ಅದು ಆದ್ರೂ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಹಂಗೇನಂತ ವಿಚಾರ ಮಾಡೋಂಗಿಲ್ಲ. ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ರಾಯಚೂರಿಂದ ವಿನಯ್ ಕರೆ ಮಾಡಿದ್ದಾರೆ. ವಿನಯ್, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಅಲ್ಲ ಮೇಡಮ್, ನನ್ನ ಹೆಸರು ವೀರಯ್ಯ ಮೇಡಮ್. ವೀರಯ್ಯ, ಓಕೆ, ಹೇಳಿ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ನಮ್ಮ ಮನೆ ಇರೋದು ಉತ್ತರಕ್ಕೆ ಮೇಡಮ್. ಹಾ, ಹೇಳಿ. ತಮ್ಮ ಡೇಟ್ ಆಫ್ ಬರ್ತ್, ಮನೆಯನ್ನ ನಡೆಸೋದ ಡೇಟ್ ಆಫ್ ಬರ್ತ್ ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಮನೆ ಯಾರು ನಡೆಸ್ತಾರ್ರಿ? ತಾವು ನಡೆಸ್ತಿರೋ ಅಥವಾ ತಮ್ಮ ತಂದೆಯವ್ರು ನಡೆಸ್ತಾರೆ? ನಾವೇ ನಡೆಸೋದು. ಹಾ, ತಮ್ದು ಡೇಟ್ ಆಫ್ ಬರ್ತ್ ಹೇಳಿ. 16/75. 16/75. ಹಾ, ಇಲ್ಲಿ ನೋಡ್ರಿ, ನಿಮ್ಗೆ ಉತ್ತರಕ್ಕೆ ಐತಪ್ಪ ಅಂತಂದ್ರೆ ಇದು -70% ಉತ್ತರ ಅಂದ್ರೆ ನಿಮಗೆ ಒಳ್ಳೇದಲ್ಲ. ಅಲ್ಲ ಸರ್, ನಮ್ದು ವ್ಯಾಪಾರ ಮಾಡ್ತಿದ್ವಿ. ಹಾ, ಒಂದೇ ಇರೋದು ಉತ್ತರಕ್ಕೆ ವ್ಯಾಪಾರ ಮಾಡ್ತಿದೀವಿ. ಹಾ, ಮನೆ ಬಾಗಿಲು ಪಶ್ಚಿಮಕ್ಕಿದೆ. ಮನೆ ಬಾಗಿಲು ಪಶ್ಚಿಮಕ್ಕೆ ಅದ್ರ ಅಂದ್ರೆ ನಿಮ್ಗೆ ಒಳ್ಳೆ ದಿಕ್ಕದು. ವ್ಯಾಪಾರ ಉತ್ತರಕ್ಕೆ ಇಲ್ಲ, ಉತ್ತರಕ್ಕಿದ್ದದ್ದು ಸ್ವಲ್ಪ ಅದನ್ನ ನೋಡ್ಕೊಳ್ರಿ. ಯಾಕಂದ್ರೆ ಪಶ್ಚಿಮ ಐತಲ್ಲ, ಮನೆ ನಿಮ್ಮನ್ನ ಅಂದ್ರೆ ಒಳ್ಳೆ ರೀತಿಗೆ ಒಯ್ಲಿಕ್ಕೆ ಕಾರಣವಾಗುತ್ತದು. ಯಾಕಂದ್ರೆ ಮನೆ ಮತ್ತು ಉದ್ಯೋಗ ಸ್ಥಳದ ಹೆಂಗಿರುತ್ತೆ ಅಂದ್ರೆ ಮನೆ 66% ರಿಸಲ್ಟ್ ಕೊಟ್ಟು 66.66 ಕೊಟ್ಟರೆ ಇದು ಏನು ಬಿಸ್ನೆಸ್ ಇರುತ್ತಲ್ಲ ಅದು 33.33 ರಿಸಲ್ಟ್ ಕೊಡುತ್ತೆ.
ಆದರೆ ಮನೆಯಿಂದ ನಿಮಗೆ ಒಳ್ಳೆ ಪ್ರೋಗ್ರೆಸ್ ಇರುತ್ತೆ. ಇನ್ನು ಉತ್ತರಕ್ಕೆ ಐತಲ್ಲ, ಉತ್ತರ ಒಳ್ಳೇದಲ್ಲ, ಅದ್ರ ಬಗ್ಗೆ ನೀವು ಸ್ವಲ್ಪ ಲಕ್ಷ ವಹಿಸೋದು ಒಳ್ಳೇದು. ಅದಕ್ಕೆ ಯಾವ ರೀತಿ ತಿಳ್ಕೊಳ್ಳೋದು? ಅಂದ್ರೆ ಈಶಾನ್ಯಕರ ಮಾಡ್ಕೋಬೇಕ್ರಿ. ಈಶಾನ್ಯಕ್ಕೆ ಸ್ವಲ್ಪ ಟಿಲ್ಟ್ ಮಾಡ್ಕೊಳಕ್ಕೆ ಸಾಧ್ಯತೆ ಅಂದ್ರೆ ಅದು ಮಾಡಬೇಕು. ಅಥವಾ ವಾಯುವೇಕನು ಸಹಿತ ನಿಮ್ಗೆ ಮಾಡಲಿಕ್ಕೆ ಸಾಧ್ಯತೆ ಅಂತಂದ್ರೆ ವಾಯುವೇಕ ಮಾಡ್ಬೋದು. ಇವು ಎರಡರೊಳಗೆ ಒಂದು ಡೈರೆಕ್ಷನ್ ಆಗ್ತಂದ್ರೆ ಮತ್ತು ಅದರಲ್ಲಿ ನೀವು ಆ ಒಂದು ಏನೊಂದು ಬಿಸ್ನೆಸ್ಸಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣ್ತೀರಿ. ಈಗ ಬೆಂಗಳೂರಿಂದ ಇಂದ್ರಾ ಕರೆ ಮಾಡಿದ್ದಾರೆ. ಇಂದ್ರಾ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಹಾಂ ಸರ್. ಹಾಂ ಹೇಳಿ. ಸರ್ 21/12/71. 21/12/71 ಅಲ್ರಿ? ಹೌದು ಸರ್. ಅದು ಯಾರ್ದ್ರಿ? ತಮ್ಮ ಮನೆಯವ್ರದಾ? ಹಾಂ, ಇಲ್ಲ ನಂದೇ ಇದೆ ಸರ್. ಅಲ್ರಿ, ಇದು ಡೇಟ್ ಆಫ್ ಬರ್ತ್ ಯಾರ್ದು? ಇದು ಡೇಟ್ ಆಫ್ ಬರ್ತ್ ನಂದೇ ಇದೆ ಸರ್. ನಿಮ್ದ? ನೀವು ಮನೆಯನ್ನ ನೀವ ನಡೆಸ್ತೀರೋ ಅಥವಾ ನಿಮ್ಮ ಮನೆಯವ್ರು ನಾನೇ ನಡೆಸ್ತೀನಿ ಸರ್. ನೀವ ನಡೆಸ್ತೀರಾ? ಹೌದು. ನಮ್ಮ ಮನೆಯವ್ರು ಇಲ್ಲ ಸರ್. ಹೌದಲ್ಲ? ಹಾಂ, ಇದು ನೋಡ್ರಿ, ನಿಮಗೆ ಉತ್ತರ ಅನ್ನೋದು ಒಳ್ಳೆ ದಿಕ್ಕು ಹಾಂ ಏನ್ರಿ? ಉತ್ತರಕ್ಕೆ ನಿಮ್ಮ ಮನೆ ಬಾಗ್ಲಿತ್ತಂತಂದ್ರೆ ಅತಿ ಒಳ್ಳೇದು. ಇವನ್ ದಕ್ಷಿಣ ಇದ್ರೂ ತಪ್ಪಿಲ್ಲ, ಅದು 90% ರಿಸಲ್ಟ್ ಕೊಡುವಂಥದ್ದು ಹಾಂ ಏನ್ರಿ? ಹಾಂ ಅದಕ್ಕೆ ನೀವು ಯಾವಾಗಲೂ ಐತಲ್ಲ ಸ್ವಲ್ಪ ಈ ಕಡೆ ಲಕ್ಷ ಕೊಡೋದು. ಅಂದ್ರೆ ಉತ್ತರ ಬಿಟ್ಟು ನೀವು ಪಶ್ಚಿಮಕ್ಕದು ಹಿಡಿದ್ರೆ ಅಂತ ತಿಳ್ಕೊಳ್ಳಿ. ಹಾಂ ಪಶ್ಚಿಮಿತ್ತು ಸ್ವಲ್ಪ ಈಶಾನ್ಯಕ್ಕೆ ಹೊರವಾಗಿತ್ತು ಅಂತ ತಿಳ್ಕೊಂಡ್ರೆ ಹಾಂ ನೀವು ಭಾಳ ಪ್ರಾಬ್ಲಮ್ದಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಇವಾಗ ಮೇನ್ ಗೇಟ್ ಪಶ್ಚಿಮಕ್ಕೆ ಐತೆ ಸರ್. ಯಾವುದು ಮೇನ್ ಗೇಟ್ ಅಂದ್ರೆ ಕಂಪೌಂಡ್ ಗೇಟ್ ಹೇಳ್ತಿರೋ ಮನೆ ಗೇಟ್? ಕಾಂಪೌಂಡ್ ಗೇಟ್ ಇದೆ ಸರ್. ಕಾಂಪೌಂಡ್. ಹಾಂ, ಅಲ್ಲ ಕಂಪೌಂಡ್ ಗೇಟ್ ಅಲ್ಲ, ನಾ ಕಂಪೌಂಡ್ ಗೇಟ್ ಕೌಂಟ ಮಾಡಲ್ಲ ನಾನು. ಕಂಪೌಂಡ್ ಗೇಟ್ ಬೇಕು. ಮೇನ್ ಡೋರ್ ಅಂದ್ರೆ ಉತ್ತರಕ್ಕಿದೆ. ಹಾಂ, ಅದೇ ಹೇಳ್ತೀನಿ ನಾನು. ಯಾಕಂದ್ರೆ ಇದೆಲ್ಲ ಅದು ಪಶ್ಚಿಮಕ್ಕಾಗಿತ್ತು ಅಂತ ತಿಳ್ಕೊಳ್ಳಿ, ಹಾಂ ನೀವು ಸಾಕಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣವಾಗುತ್ತೆ. ಇದು ಅದು ಪಶ್ಚಿಮಕ್ಕಲ್ಲ, ಈಗ ಏನು ಉತ್ತರಕ್ಕಿದೆಲ್ಲ, ಉತ್ತರ ನಿಮ್ಗೆ ಒಳ್ಳೆ ದಿಕ್ಕದು. ಸರ್, ಉತ್ತರಕ್ಕಿದೆ. ಉತ್ತರ ನಿಮ್ಗೆ ಒಳ್ಳೆ ದಿಕ್ಕದು ಹಾಂ ಏನ್ರಿ? ಸರ್, ಅದೇ ಹಾ, ನಮ್ಮ ಇನ್ನೇನ ಸ್ಟಡಿ ಸ್ವಲ್ಪ ಒಂದು 19/12/94 ಇದೆ ಸರ್. ಯಾರ್ದ್ರಿ? ಮಗಂದಲ್ಲ? ಮಗಂದ ಸರ್. ಮಗಂದಲ್ಲ? ಬಗ್ಗೆ ಸರ್. ಹಾಂ ನೋಡ್ರಿ, ಮಗಂದ ಆತಂತಂದ್ರ ಹಲೋ. ಹಲೋ ಸರ್. ಹಾಂ, ಮಗಂದ ಎಷ್ಟೈತೆ ಹೇಳಿದ್ರಿ? ಡೇಟ್ ಆಫ್ ಬರ್ತ್ ಹೇಳ್ರಿ. 19/12/94. 94 ಅಲ್ಲ? ಹೌದು ಸರ್. ಹಾಂ ಸ್ಟಡಿ ಹಾಂ ನೋಡ್ರಿ, ಅವ್ರದ್ದು ಇಲ್ಲ ಅಂತಂದ್ರೆ ಒಳ್ಳೆ ದಿಕ್ಕು. ನೀವು ಇದು ಮಾಡ್ಕೊಂಬಿಡಿ, ಬರ್ಕೊಂಬಿಡಿ. ಹಾಂ ಹೇಳಿ ಸರ್. ಹಾಂ, ಹೇಳಿ. ನಾರ್ತ್ ವೆಸ್ಟ್ ಏನು ವಾಯುವ್ಯ ಇದೆ ಅಲ್ಲ, ವಾಯುವ್ಯಕ್ಕೆ ಮುಖ ಮಾಡಿ ಓದ್ಬೇಕು ಯಾವಾಗಲೂ ಅವನು. ವಾಯು ಮುಖ ಮಾಡುವ. ಹೌದು, ಮತ್ತೆ ಪಶ್ಚಿಮನು ಸಹಿತ ಒಳ್ಳೆ ದಿಕ್ಕದು ಹಾಂ ಸರ್. ಏನ್ರಿ? ವಾಯುವ್ಯಕ್ಕೆ ಮುಖ ಮಾಡಬೇಕು. ಮಲ್ಕೊಳ್ಳುವಾಗ ತಲೆ ಮಾತ್ರ ಪಶ್ಚಿಮಕ್ಕೆ ಇರಬೇಕು. ತಲೆ ಪಶ್ಚಿಮಕ್ಕೆ. ಹೌದು, ಅವನು ಸಾಕಷ್ಟು ಅಭಿವೃದ್ಧಿವಂತನ ಮತ್ತೆ ನಿಮಗೆ. ಹೌದು ಸರ್. ಹಾಂ, ಹಂಗೇನು ತೊಂದರೆ ಇದ್ರೂ ಸಹಿತ ನಮ್ಮ ಸಂಸ್ಥೆಗೆ ಕರೆ ಮಾಡಿರಿ. ನಿಮ್ದು ಅಂಥ ಪರಿಸ್ಥಿತಿ ಇತ್ತಂತಂದ್ರೂ ಸಹಿತ ನನ್ನ ಸಂಸ್ಥೆಯಿಂದ ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ಈಗ ಕಾರವಾರದಿಂದ ಸಂಪದ ಕರೆ ಮಾಡಿದ್ದಾರೆ. ಸಂಪದ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಹಲೋ ಹಲೋ, ನಮಸ್ತೆ ಗುರು. ನಮಸ್ಕಾರ. ನಮಸ್ಕಾರ. ನಮ್ಮ ಯಜಮಾನ್ರ ಬರ್ಡೇ ಹೇಳ್ತೀನಿ ಗುರು. ಹಾಂ ಹೇಳ್ರಿ. 22/8/1966. 66 ಅಲ್ರಿ? ಹಾ 66. ಹಾಂ ನಮ್ದೀಗ ದಕ್ಷಿಣಕ್ಕದ ರೀ ಬಾಗ್ಲು. ಹಾಂ, ದಕ್ಷಿಣಕ್ಕಿತ್ತಂತ ತಿಳ್ಕೊಳ್ರಿ. ಹಾ ರೀ. ಅದು ಏನಾಗುತ್ತೆ ಅಂದ್ರೆ -80% ರಿಸಲ್ಟ್ ಕೊಡುವಂಥದ್ದು, ಮೈನಸ್ನಾಗ ಕೊಡುವಂಥದ್ದು. ದಕ್ಷಿಣ ಒಳ್ಳೇದಲ್ಲ. ಹಾ ನಿಮ್ಮ ಮನೆಯವರಿಗೆ ವಾಯುವ್ಯ ಭಾಳ ಒಳ್ಳೆ ದಿಕ್ಕು. ವಾಯುವ್ಯ ಒಳ್ಳೆ. ಹೌದು, ಪಶ್ಚಿಮನು ಸಹಿತ ಒಳ್ಳೆ ದಿಕ್ಕು. ಹಾ ಈಗ ಏನಿರುತ್ತೆ ಇದು -80% ಬಂದಾಗ ಹಾ. ಅದು ಮನೆಯಲ್ಲಿ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಸುಮ್ಮನೆ ಮನೆಯಲ್ಲಿ ಒಂದು ಕಲಹ ಉಂಟಾಗೋಲಿಕ್ಕೆ ಚಾನ್ಸ್ ಆಗುತ್ತೆ. ಈಗ 2 ಸಲ ಕಳುವು ಆಗ್ಯದ, ಎಲ್ಲ ಆಗ್ಯದ್ರಿ ಮನೆಗೆ ಬಂದಾಗಿಂದ. ಇಲ್ಲ, ಅದು ಇದು ಏನಂತಂದ್ರೆ ಮುಖ್ಯ ದ್ವಾರದ ಪ್ರಭಾವ ಐತಲ್ಲ ನಿಮ್ಮ ಮೇಲೆ ಬೀಳುತ್ತೆ. ಪಾಪ ನಿಮ್ಗೆ ಏನೂ ಗೊತ್ತಿರಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತ ತಿಳ್ಕೊಂಡು ಅನ್ನೋದು ಗೊತ್ತಾಗಿಲ್ಲ. ಆ ದಿಕ್ಕು, ಆ ಮನೆ ಮುಖ್ಯ ದ್ವಾರದ ದಿಕ್ಕು ಅಷ್ಟು ಆ ಮಟ್ಟಿಗೆ ಒಯ್ಯುತ್ತದು. ಆಮೇಲೆ ಇಷ್ಟೇ ಅಲ್ಲ, ಯಾವುದೇ ಒಂದು ಅವ್ರ ಕೈ ಹಾಕಿದ್ರೆ ಅಂತ ತಿಳ್ಕೊಳ್ರಿ, ಬಿಸ್ನೆಸ್ಸಲ್ಲಿ ಆಗಲಿದಾಗಲಿ ಅಲ್ಲಿ ಸಕ್ಸಸ್ ಅನ್ನೋದು ಹೋಗ್ಬಿಡುತ್ತೆ. ಸುಮ್ಮನೆ ಇದನ್ನ ಮಾಡುವಂತಾರಲ್ಲ, ಎಫರ್ಟ್ ಮಾಡೋದು, ಅದಕ್ಕೆ ಪ್ರತಿಫಲ ಸಿಗ್ಲಾರ್ದಂಗೆ ಆಗುವಂಥದ್ದು. ಶಾಪ್ ಇತ್ತು, ಶಾಪ್ ಸೇಲ್ ಮಾಡಿದ್ವಿ ಈಗ. ಆದರೆ ಅಲ್ಲಿಗೆ ತನಕ ಬರುತ್ತೆ ರೀ ಅದು. ನನಗೆ ಅದು ಕ್ಲಿಯರ್ ಕಟ್ ನಿಮ್ಮದು ಇಲ್ಲೇ ನಾ ಕೂತ್ಕೊಂಡು ಹೇಳ್ಬೋದು ಏನಾಗುತ್ತಂತ ಅನ್ನೋದನ್ನು. ಅದಕ್ಕೆ ದಯವಿಟ್ಟು ನೀವು ಸ್ವಲ್ಪ ಇದು ಕಡ್ ಲಕ್ಷ್ಯ ವಹಿಸ್ಬೇಕು. ಲಕ್ಷ್ಯ ವಹಿಸ್ಕೊಂಡು ನೀವು ಮಾಡಿದ್ರಂತಂದ್ರೆ ಅತಿ ಒಳ್ಳೇದಿರುತ್ತೆ. ಇಲ್ಲಂತಂದ್ರೆ ಸುಮ್ಮನೆ ಏನಾಗುತ್ತೆ, ಈಗೇನು ಸೌತ್ ಇದೆ ಅಲ್ರಿ, ಆ ಸೌತನ್ನ ನೈಋತ್ಯಕ್ಕೆ ಟಿಲ್ಟ್ ಆಗೋಷ್ಟು ಮಟ್ಟಿಗೆ ನೀವು ಮಾಡ್ಕೊಂಡ್ರು ಸಹಿತ ಸಾಕಷ್ಟು ಚೇಂಜ್ ಕಾಣ್ತೀರಿ. ಇದನ್ನ ಸ್ವಲ್ಪ ವಿಚಾರ ಮಾಡ್ಕೊಳ್ಳಿ. ನೈಋತ್ಯಕ್ಕೆ ಮಾಡಿದ್ರೆ ಹೌದು, ನೈಋತ್ಯ ಅಂದ್ರೆ ನೈಋತ್ಯ ಜಾಗದಾಗ ಹೋಗ್ಬೇಡ್ರಿ. ಇದ್ದ ಡೋರ್ದಲ್ಲೇ ಟಿಲ್ಟ್ ಮಾಡ್ಬೇಕಾದ್ರೆ 45 ಡಿಗ್ರಿ ಅದನ್ನ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಎಷ್ಟೋ ಚೇಂಜಸ್ ಗೊತ್ತಾಗುತ್ತೆ. ಇದರಿಂದ ಈ ಪ್ರಾಬ್ಲಮ್ದಿಂದ ಹೊರಗೆ ಬರ್ತೀರಿ ನೀವು. ಓಕೆ, ಈಗ ಬೆಂಗಳೂರಿಂದ ಬಸವರಾಜು ಕರೆ ಮಾಡಿದ್ದಾರೆ. ಬಸವರಾಜು, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಹಾಂ ಹೇಳಿ ಬಸವರಾಜ್. ಗುರುಜಿ ನಮಸ್ಕಾರ. ನಮಸ್ಕಾರ, ಹೇಳಿ ಬಸವರಾಜ್. ಬಸವರಾಜ್ ಅಂತ ಮಾತಾಡ್ತಾ ಇದ್ದೀನಿ. ಹಾಂ ಹೇಳಿ. ಗುರುಜಿ, ನಿಮ್ ಸರಳವಾಸದಿಂದ ನಾನು 3 ತಿಂಗಳಾಯ್ತು. ಹಾಂ, ನಿಮ್ಮ ಇಂಜಿನಿಯರ್ಸ್ ಎಲ್ಲ ಬಂದು ಎಲ್ಲ ಇದು ಮಾಡ್ಕೊಟ್ಟಿದ್ದಾರೆ. ಓಕೆ. ಸೊ ನಮ್ಗೆ ಏನು ಎಫೆಕ್ಟ್ ಆಗಿಲ್ಲ. ಇಲ್ಲ, ಒಂದು 3 ತಿಂಗಳಲ್ಲ, 3 ತಿಂಗಳಲ್ಲೇ ವಿಚಾರ ಮಾಡಬೇಡ್ರಿ ಬಸವರಾಜ್ ಅವರೇ. ಒಂದು ನಮಗೊಂದು 7 days to 180 days ನಮ್ದು ಟೈಮ್ ಇರುತ್ತೆ, ಪ್ಲಸ್ 2 months ಗ್ರೇಸ್ ಅಂತ ಇರುತ್ತೆ. ಈಗ ಒಂದು ಒಬ್ಬರಿಗೆ ಅಂದ್ರೆ ಎಷ್ಟು ನೆಗೆಟಿವ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅದಕ್ಕೆ ನಾನು 7 days to 180 days ಅಂತ ಟೈಮನ್ನು
ಸ್ವಲ್ಪ ನೀವು ಪೇಷನ್ಸ್ ಇಟ್ಕೊಂಡು 180 ಡೇಸ್ ತನಕ ನಮ್ಮ 6 ಕಾಲ್ ಬರ್ತಾವಲ್ಲ 6 ಕಾಲ್ ತನಕ ಸ್ವಲ್ಪ ವೇಟ್ ಮಾಡಿ. ಹಂಗೇನು ಬಂದಿಲ್ಲ ಅನ್ನೋಂಥ ಮಾತು ಬರಲ್ಲ. ಬಂದಿಲ್ಲ ಅಂದ್ರೆ ನಾವು ಬಂದು ಕೂತ್ಕೋತೀವಿ ಆ ಮನೆಯಲ್ಲಿ, ಯಾಕೆ ಬರ್ತಾ ಇಲ್ಲ ಅನ್ನೋದು ಅಷ್ಟು ನಾ ಗ್ಯಾರಂಟಿವಾಗಿ ನಿಮ್ಗೆ ಹೇಳ್ಬೋದು. ಓಕೆ, ಸೊ ವೀಕ್ಷಕರೇ, ಇನ್ನಷ್ಟು ಜನ ಕಾಲರ್ಸ್ ಕಾಯ್ತಿದ್ದಾರೆ. ವಾಸ್ತುವಿನ ಬಗ್ಗೆ ಏನಾದರೂ ಅನುಮಾನಗಳಿದ್ದಲ್ಲಿ ಪ್ರತಿ ಭಾನುವಾರ 8 ರಿಂದ 9 ಗಂಟೆಗೆ ಸುವರ್ಣ ನ್ಯೂಸ್ಗೆ ನೇರವಾಗಿ ಕರೆ ಮಾಡಿ ಗುರುಜಿಯಿಂದ ಉತ್ತರ ಪಡ್ಕೋಬಹುದು. ಒಂದು ವೇಳೆ ಸರಳ ವಾಸ್ತುವಿನ ಸೇವೆಯನ್ನು ನೀವೇನಾದರೂ ಪಡಿಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ, 9448286755. ವೆಬ್ಸೈಟ್ ಮೂಲಕ ಕೂಡ ಇದಕ್ಕೆ ಉತ್ತರ ಪಡ್ಕೋಬಹುದು. ವೆಬ್ಸೈಟ್ನ ನೋಟ್ ಮಾಡ್ಕೊಳ್ಳಿ, www.saralvastu SARALVAASTU saralvastu.com. ಇಲ್ಲಿಗೆ ಹೋದರೆ ನಿಮ್ಮ ಜನ್ಮದಿನಾಂಕಕ್ಕೆ ಯಾವ ದಿಕ್ಕು ಆಗಿ ಬರುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು. ಇನ್ನಷ್ಟು ಕಾಲರ್ಸ್ ರೆಡಿ ಇದ್ದಾರೆ, ಇನ್ನಷ್ಟು ವಾಸ್ತುವಿನ ಬಗ್ಗೆ ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.